ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೀನರಾಶಿ ಆತ್ಮೀಯ ಬಂಧುಗಳೇ, ಜುಲೈ 31, ಆಗಸ್ಟ್ 1, 2 ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಗೆ ಕಾರಣವಾಗಬಹುದಾದ ದಿನಗಳು. ಈ 2 ದಿನಗಳಲ್ಲಿ ನಡೆಯುವ ಕೆಲವು ಘಟನೆಗಳು ನಿಮ್ಮ ಆಲೋಚನೆ, ನಿಮ್ಮ ನಿರ್ಧಾರ ಮತ್ತು ನಿಮ್ಮ ಭವಿಷ್ಯದ ದಿಕ್ಕಿನ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ವಿಷಯವನ್ನು ಆತುರದಲ್ಲಿ ತೀರ್ಮಾನಿಸದೆ ತಾಳ್ಮೆಯಿಂದ ಗಮನಿಸುವುದು ಉತ್ತಮ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡಿರುವ ಗೊಂದಲಗಳಿಗೆ ಉತ್ತರ ಸಿಗುವ ಸಮಯ ಈಗ ಹತ್ತಿರ ಆಗ್ತಾ ಇದೆ. ಶನಿದೇವರನ್ನ ಕರ್ಮಫಲದ ಅಧಿಪತಿ ಅಂತ ನಂಬಲಾಗುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮಾತು, ನಿಮ್ಮ ನಿರ್ಧಾರ ಮತ್ತು ನಿಮ್ಮ ವರ್ತನೆಯಲ್ಲಿ ಪ್ರಾಮಾಣಿಕತೆ ಇರಲಿ. ನೀವು ಮಾಡಿದ ಒಳ್ಳೆಯ ಕೆಲಸಗಳ ಫಲ ತಡವಾದರೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ತಾಳ್ಮೆ, ಶಿಸ್ತು ಮತ್ತು ಸತ್ಯದ ಮಾರ್ಗವೇ ನಿಮ್ಮ ದೊಡ್ಡ ಬಲವಾಗಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇರ್ಬೋದು. ಕೆಲವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು. ನೀವು ಎಲ್ಲರ ಒಳಿತನ್ನೇ ಬಯಸಿದರೂ ಕೂಡ ಪ್ರತಿಯಾಗಿ ನಿರೀಕ್ಷಿಸಿದ ಗೌರವ ಸಿಗದೆ ಮನಸ್ಸಿಗೆ ನೋವಾಗಿರಬಹುದು. ಆದರೆ ಪ್ರತಿಯೊಂದು ಅನುಭವ ಕೂಡ ನಿಮ್ಮನ್ನು ಇನ್ನಷ್ಟು ಪ್ರಬುದ್ಧರನ್ನಾಗಿ ಮಾಡ್ತಾ ಇದೆ. ಈಗ ಯಾರನ್ನು ನಂಬಬೇಕು ಮತ್ತು ಯಾರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಬೇಕು ಎಂಬ ಅರಿವು ನಿಮಗೆ ಬರಬಹುದು. ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಈ 2 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಸುದ್ದಿ ಬರಬಹುದು. ಅದು ಕುಟುಂಬ, ಉದ್ಯೋಗ, ವ್ಯಾಪಾರ ಅಥವಾ ಹಣಕಾಸಿಗೆ ಸಂಬಂಧಿಸಿದ್ದಾಗಿರ್ಬೋದು. ಆದರೆ ಯಾವುದೇ ವದಂತಿ ಅಥವಾ ಅಪೂರ್ಣ ಮಾಹಿತಿಯ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಬೇಡಿ. ಸತ್ಯವನ್ನು ತಿಳಿದುಕೊಂಡು ಯೋಚನೆ ಮಾಡಿ ನಂತರನೇ ಮುಂದುವರಿಯಿರಿ. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಹೊಸ ಹೂಡಿಕೆ, ಸಾಲ ಅಥವಾ ದೊಡ್ಡ ಖರೀದಿಯನ್ನು ಮಾಡುವ ಮೊದಲು ಸಂಪೂರ್ಣ ಮಾಹಿತಿಯನ್ನು ಪರಿಶೀಲನೆ ಮಾಡಿ. ಉದ್ಯೋಗದಲ್ಲಿರುವವರಿಗೆ ಹೊಸ ಅವಕಾಶಗಳು ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಮತ್ತು ಉತ್ತಮ ಆದಾಯದ ಅವಕಾಶಗಳು ಕಾಣಿಸಬಹುದು. ಕುಟುಂಬದಲ್ಲಿ ಕೆಲವು ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾದರೂ ಕೂಡ ನಿಮ್ಮ ತಾಳ್ಮೆ ಮತ್ತು ಪ್ರೀತಿಯ ಮಾತುಗಳಿಂದ ಅವುಗಳನ್ನು ಸುಲಭವಾಗಿ ಬಗೆಹರಿಸಬಹುದು. ಹಿರಿಯರ ಆಶೀರ್ವಾದ ಮತ್ತು ಸಲಹೆ ಈ ಸಮಯದಲ್ಲಿ ನಿಮಗೆ ಉತ್ತಮ ಮಾರ್ಗದರ್ಶನ ನೀಡಬಹುದು. ಆರೋಗ್ಯದ ಕಡೆ ಗಮನ ಕೊಡಿ. ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡೋದು ಬಹಳ ಮುಖ್ಯ. ಆಧ್ಯಾತ್ಮಿಕವಾಗಿ ಈ ಸಮಯದಲ್ಲಿ ಶನಿವಾರ ಶನಿದೇವನ ಸ್ಮರಣೆ ಮಾಡುವುದು ಮತ್ತು ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸೋದು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ನೀಡುತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅಗತ್ಯ ಇರೋರಿಗೆ ಸಹಾಯ ಮಾಡುವುದು ಕೂಡ ಒಳ್ಳೆಯ ಅಭ್ಯಾಸ ಆಗಬಹುದು. ಮೀನರಾಶಿಯವರೇ, ಈ 2 ದಿನಗಳನ್ನು ಭಯದಿಂದ ಅಲ್ಲ, ಆತ್ಮವಿಶ್ವಾಸದಿಂದ ಎದುರಿಸಿ. ನಿಮ್ಮ ಪರಿಶ್ರಮ, ತಾಳ್ಮೆ ಮತ್ತು ವಿವೇಕನೇ ನಿಮ್ಮನ್ನು ಯಶಸ್ಸಿನ ಹೊಸ ಹಂತಕ್ಕೆ ಕೊಂಡೊಯ್ಯುವ ಶಕ್ತಿಯಾಗಲಿದೆ. ಮೀನರಾಶಿಯವರೇ, ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಹೋರಾಟವನ್ನು ಯಾರೂ ಕೂಡ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಿರಬಹುದು. ಹೊರಗಿನಿಂದ ನೀವು ಶಾಂತವಾಗಿ ಕಾಣ್ತಾ ಇದ್ರೂ ಕೂಡ ಒಳಗೊಳಗೆ ಅನೇಕ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರಬಹುದು. ನಾನು ಇಷ್ಟು ಪ್ರಾಮಾಣಿಕರಾಗಿದ್ರೂ ಕೂಡ ಯಾಕೆ ನನ್ನ ಜೀವನದಲ್ಲಿ ವಿಳಂಬಗಳು ಬರ್ತಾ ಇವೆ? ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ರು ಕೂಡ ಯಾಕೆ ಕೆಲವು ಸಂಬಂಧಗಳು ದೂರ ಆಗ್ತಾ ಇವೆ? ಇಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿದರೆ ಈ ಸಮಯದಲ್ಲಿ ಅವುಗಳಿಗೆ ನಿಧಾನವಾಗಿ ಉತ್ತರ ಸಿಗುವ ಸಾಧ್ಯತೆ ಇದೆ. ಜುಲೈ 31 ಮತ್ತು ಆಗಸ್ಟ್ 1, 2 ಈ ತಾರೀಕಿನಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಬಹುದು. ಒಂದು ಅನಿರೀಕ್ಷಿತ ಫೋನ್ ಕಾಲ್, ಒಂದು ಮೆಸೇಜ್ ಅಥವಾ ಒಬ್ಬ ವ್ಯಕ್ತಿಯ ಮಾತು ನಿಮ್ಮ ಮುಂದಿನ ನಿರ್ಧಾರಕ್ಕೆ ದಾರಿಯನ್ನು ತೋರಿಸಬಹುದು. ಆದ್ದರಿಂದ ಈ ದಿನಗಳಲ್ಲಿ ಯಾವುದೇ ವಿಷಯವನ್ನು ನಿರ್ಲಕ್ಷ್ಯ ಮಾಡದೆ ಗಮನದಿಂದ ಆಲಿಸಿ ಮತ್ತು ಪರಿಶೀಲನೆ ಮಾಡಿ. ಕೆಲವೊಮ್ಮೆ ಸಣ್ಣ ಸೂಚನೆ ಕೂಡ ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ. ಸಂಬಂಧಗಳ ವಿಷಯದಲ್ಲಿ ಈ ಸಮಯದಲ್ಲಿ ತಾಳ್ಮೆ ಬಹಳ ಮುಖ್ಯವಾಗಿರುತ್ತೆ. ನಿಮ್ಮನ್ನು ನಿಜವಾಗಿ ಗೌರವಿಸುವವರು ಯಾರು ಮತ್ತು ಕೇವಲ ತಮ್ಮ ಅಗತ್ಯಕ್ಕಾಗಿ ನಿಮ್ಮನ್ನು ಸಂಪರ್ಕಿಸುವವರು ಯಾರು ಎಂಬುದನ್ನು ನಿಧಾನವಾಗಿ ಸ್ಪಷ್ಟ ಆಗಬಹುದು. ಆದರೆ ಯಾವುದೇ ಅನುಮಾನ ಅಥವಾ ವದಂತಿಯ ಆಧಾರದ ಮೇಲೆ ಸಂಬಂಧಗಳನ್ನು ಮುರಿಬೇಡಿ. ನೇರವಾಗಿ ಮಾತನಾಡಿ ಸತ್ಯವನ್ನು ತಿಳಿದುಕೊಂಡ ನಂತರನೇ ನಿರ್ಧಾರ ತೆಗೆದುಕೊಳ್ಳಿ. ಕೆಲವೊಮ್ಮೆ ಒಂದು ಪ್ರಾಮಾಣಿಕ ಮಾತುಕತೆಯೇ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಮೊದಲಿಗೆ ಅದು ಸವಾಲಿನಂತೆ ಕಂಡರೂ ಕೂಡ ಅದೇ ನಿಮ್ಮ ಪ್ರತಿಭೆಯನ್ನು ತೋರಿಸುವ ಅವಕಾಶ ಆಗಬಹುದು. ವ್ಯಾಪಾರ ಮಾಡೋರಿಗೆ ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ಅಥವಾ ಹೊಸ ಆದಾಯದ ಅವಕಾಶಗಳು ದೊರೆಯಬಹುದು. ಆದರೆ ಯಾವುದೇ ಹಣಕಾಸಿನ ನಿರ್ಧಾರವನ್ನು ಪರಿಶೀಲನೆ ಮಾಡದೆ ತೆಗೆದುಕೊಳ್ಬೇಡಿ.
ಮೀನರಾಶಿಯವರೇ, ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಹೋರಾಟವನ್ನು ಯಾರೂ ಕೂಡ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಿರಬಹುದು. ಹೊರಗಿನಿಂದ ನೀವು ಶಾಂತವಾಗಿ ಕಾಣ್ತಾ ಇದ್ರೂ ಕೂಡ ಒಳಗೊಳಗೆ ಅನೇಕ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರಬಹುದು. ನಾನು ಇಷ್ಟು ಪ್ರಾಮಾಣಿಕರಾಗಿದ್ರೂ ಕೂಡ ಯಾಕೆ ನನ್ನ ಜೀವನದಲ್ಲಿ ವಿಳಂಬಗಳು ಬರ್ತಾ ಇವೆ? ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ರು ಕೂಡ ಯಾಕೆ ಕೆಲವು ಸಂಬಂಧಗಳು ದೂರ ಆಗ್ತಾ ಇವೆ? ಇಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿದರೆ ಈ ಸಮಯದಲ್ಲಿ ಅವುಗಳಿಗೆ ನಿಧಾನವಾಗಿ ಉತ್ತರ ಸಿಗುವ ಸಾಧ್ಯತೆ ಇದೆ. ಜುಲೈ 31 ಮತ್ತು ಆಗಸ್ಟ್ 1, 2 ಈ ತಾರೀಕಿನಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಬಹುದು. ಒಂದು ಅನಿರೀಕ್ಷಿತ ಫೋನ್ ಕಾಲ್, ಒಂದು ಮೆಸೇಜ್ ಅಥವಾ ಒಬ್ಬ ವ್ಯಕ್ತಿಯ ಮಾತು ನಿಮ್ಮ ಮುಂದಿನ ನಿರ್ಧಾರಕ್ಕೆ ದಾರಿಯನ್ನು ತೋರಿಸಬಹುದು. ಆದ್ದರಿಂದ ಈ ದಿನಗಳಲ್ಲಿ ಯಾವುದೇ ವಿಷಯವನ್ನು ನಿರ್ಲಕ್ಷ್ಯ ಮಾಡದೆ ಗಮನದಿಂದ ಆಲಿಸಿ ಮತ್ತು ಪರಿಶೀಲನೆ ಮಾಡಿ. ಕೆಲವೊಮ್ಮೆ ಸಣ್ಣ ಸೂಚನೆ ಕೂಡ ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ. ಸಂಬಂಧಗಳ ವಿಷಯದಲ್ಲಿ ಈ ಸಮಯದಲ್ಲಿ ತಾಳ್ಮೆ ಬಹಳ ಮುಖ್ಯವಾಗಿರುತ್ತೆ. ನಿಮ್ಮನ್ನು ನಿಜವಾಗಿ ಗೌರವಿಸುವವರು ಯಾರು ಮತ್ತು ಕೇವಲ ತಮ್ಮ ಅಗತ್ಯಕ್ಕಾಗಿ ನಿಮ್ಮನ್ನು ಸಂಪರ್ಕಿಸುವವರು ಯಾರು ಎಂಬುದನ್ನು ನಿಧಾನವಾಗಿ ಸ್ಪಷ್ಟ ಆಗಬಹುದು. ಆದರೆ ಯಾವುದೇ ಅನುಮಾನ ಅಥವಾ ವದಂತಿಯ ಆಧಾರದ ಮೇಲೆ ಸಂಬಂಧಗಳನ್ನು ಮುರಿಬೇಡಿ. ನೇರವಾಗಿ ಮಾತನಾಡಿ ಸತ್ಯವನ್ನು ತಿಳಿದುಕೊಂಡ ನಂತರನೇ ನಿರ್ಧಾರ ತೆಗೆದುಕೊಳ್ಳಿ. ಕೆಲವೊಮ್ಮೆ ಒಂದು ಪ್ರಾಮಾಣಿಕ ಮಾತುಕತೆಯೇ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಮೊದಲಿಗೆ ಅದು ಸವಾಲಿನಂತೆ ಕಂಡರೂ ಕೂಡ ಅದೇ ನಿಮ್ಮ ಪ್ರತಿಭೆಯನ್ನು ತೋರಿಸುವ ಅವಕಾಶ ಆಗಬಹುದು. ವ್ಯಾಪಾರ ಮಾಡೋರಿಗೆ ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ಅಥವಾ ಹೊಸ ಆದಾಯದ ಅವಕಾಶಗಳು ದೊರೆಯಬಹುದು. ಆದರೆ ಯಾವುದೇ ಹಣಕಾಸಿನ ನಿರ್ಧಾರವನ್ನು ಪರಿಶೀಲನೆ ಮಾಡದೆ ತೆಗೆದುಕೊಳ್ಳಬೇಡಿ. ನಿರ್ಲಕ್ಷ್ಯ ಮಾಡದೆ ಗಮನದಿಂದ ಆಲಿಸಿ ಮತ್ತು ಪರಿಶೀಲನೆ ಮಾಡಿ. ಕೆಲವೊಮ್ಮೆ ಸಣ್ಣ ಸೂಚನೆ ಕೂಡ ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ. ಸಂಬಂಧಗಳ ವಿಷಯದಲ್ಲಿ ಈ ಸಮಯದಲ್ಲಿ ತಾಳ್ಮೆ ಬಹಳ ಮುಖ್ಯವಾಗಿರುತ್ತೆ. ನಿಮ್ಮನ್ನು ನಿಜವಾಗಿ ಗೌರವಿಸುವವರು ಯಾರು ಮತ್ತು ಕೇವಲ ತಮ್ಮ ಅಗತ್ಯಕ್ಕಾಗಿ ನಿಮ್ಮನ್ನು ಸಂಪರ್ಕಿಸುವವರು ಯಾರು ಎಂಬುದನ್ನು ನಿಧಾನವಾಗಿ ಸ್ಪಷ್ಟ ಆಗಬಹುದು. ಆದರೆ ಯಾವುದೇ ಅನುಮಾನ ಅಥವಾ ವದಂತಿಯ ಆಧಾರದ ಮೇಲೆ ಸಂಬಂಧಗಳನ್ನು ಮುರಿಬೇಡಿ. ನೇರವಾಗಿ ಮಾತನಾಡಿ ಸತ್ಯವನ್ನು ತಿಳಿದುಕೊಂಡ ನಂತರನೇ ನಿರ್ಧಾರ ತೆಗೆದುಕೊಳ್ಳಿ. ಕೆಲವೊಮ್ಮೆ ಒಂದು ಪ್ರಾಮಾಣಿಕ ಮಾತುಕತೆಯೇ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಮೊದಲಿಗೆ ಅದು ಸವಾಲಿನಂತೆ ಕಂಡರೂ ಕೂಡ ಅದೇ ನಿಮ್ಮ ಪ್ರತಿಭೆಯನ್ನು ತೋರಿಸುವ ಅವಕಾಶ ಆಗಬಹುದು. ವ್ಯಾಪಾರ ಮಾಡೋರಿಗೆ ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ಅಥವಾ ಹೊಸ ಆದಾಯದ ಅವಕಾಶಗಳು ದೊರೆಯಬಹುದು. ಆದರೆ ಯಾವುದೇ ಹಣಕಾಸಿನ ನಿರ್ಧಾರವನ್ನು ಪರಿಶೀಲನೆ ಮಾಡದೆ ತೆಗೆದುಕೊಳ್ಳಬೇಡಿ.